ವಿದ್ಯುತ್ ಅವಘಡ, ಮನೆಗೆ ಹೊತ್ತಿಕೊಂಡ ಬೆಂಕಿ. ಬೃಹತ್ ಪ್ರಮಾಣದಲ್ಲಿ ಮನೆಯ ವಸ್ತುಗಳು ನಾಶ. ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಪುರುಷೋತ್ತಮ್ ದೇಶಪಾಂಡೆ ಅವರ ಮನೆಯಲ್ಲಿ ಭೀಕರ ಬೆಂಕಿ ಅವಘಡ ಸಂಭವಿಸಿದ್ದು, ಸುಮಾರು 15 ಲಕ್ಷದ ಆಸ್ತಿ-ಪಾಸ್ತಿ ನಾಶವಾಗಿದೆ. ದೇಶಪಾಂಡೆ ಅವರು ತಮ್ಮ ಕುಟುಂಬದೊಂದಿಗೆ 3 ದಿನಗಳ ಕಾಲ ಸಂಬಂಧಿಕರ ಮನೆಗೆ ಬೇರೆ ಊರಿಗೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ. ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ. ನಾವು ಹೊರಾಗಿರ್ತಿದ್ದೆ, ನಮಗೆ ಏನು ವೈದ್ಯನ ಮಾಡಿದ್ರು ಅವ್ರು. ನಮ್ಮ ತವ್ರ ಮನೆಗೆ ಯಾರೆಲ್ಲ ತಮ್ಮನ್ನ ಆಪರೇಷನ್ ಆಗ್ಯದ 3 ದಿನ ಹತ್ರ ಮನೆಯಾಗಿಲ್ರಿ ಅವ್ರಿಗೆ. ನೀವು ಮನೇಲಿ ಇದ್ದಿದ್ದಿಲ್ಲ? ನಾವಿಲ್ರಿ, ನಾವು ಊರಾಗಿರ್ತೀವ್ರಿ ಅಲ್ಲಿ. ಹಾಂ, ಇದು ಯಾರ ಮನೆ? ಇದು ನಮ್ಮ ಅಂತ ಬಂದ್ರಿ ಅವ್ರ. ಅಂತ ಅಂದ್ರ ಅವ್ರು ಯಾರು ಇಲ್ಲನ್ರಿ ಮನೆಯಲ್ಲಿ? ಊರಿಗೆ ಯಾರ್ರಿ? ಊರಿಗೆ ಹೋಗ್ಯಾರ. ಊರಿಗೆ ಹೋದಾಗ ಇದಾಗ್ಯದ. ಊರಿಗೆ ಆಗ್ಯದ್ರಿ. ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಿ, ಹೇಳಿರಿ ಅವ್ರಿಗೆ? ಹೇಳಿರಿ, ಅವ್ರು ಫೋನ್ ಬಂದ. ಏನ್ರಿ ಅವ್ರ ಹೆಸರು? ಪುರುಷೋತ್ತಮ್ ದೇಶಪಾಂಡೆ. ಪ್ರಾಥಮಿಕ ತನಿಖೆಯ ಪ್ರಕಾರ ವಿದ್ಯುತ್ ದೋಷದಿಂದಾಗಿ ದೇಶಪಾಂಡೆ ಅವರ ತೋಟದ ಮನೆಗೆ ಬೆಂಕಿ ಹೊತ್ತಿಕೊಂಡಿದೆ. ಇದರಿಂದ ಮನೆಯಲ್ಲಿದ್ದ ಧಾನ್ಯ, ಪಾತ್ರೆಗಳು, ಬಟ್ಟೆ ಬರೆ, ಅಗತ್ಯ ಸಾಮಗ್ರಿಗಳು ಸಂಪೂರ್ಣವಾಗಿ ಭಸ್ಮವಾಗಿದೆ. ಸ್ಥಳೀಯರು ಈ ಘಟನೆಗೆ ಕರ್ನಾಟಕ ವಿದ್ಯುತ್ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣವೆಂದು ದೂಷಿಸಿದ್ದಾರೆ. ಹಾನಿಗೊಳಗಾದ ವಿದ್ಯುತ್ ಮೀಟರ್ಗಳು ಈ ಅವಘಡಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದ್ದಾರೆ. ಸುಮಾರು ಎಷ್ಟು ಮನೆಯಲ್ಲಿ ಈ ತರ ಮೀಟರ್ ಸಿಕ್ಕದ? ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತು? ಯಾವಾಗ ಈಗ ಹಿಂದ್ಕೋಬಿಂಗ್ ಆಗಿತ್ತ? ಇದೇ ಫಸ್ಟ್, ಇದು ಮೊದಲ ಸಲ. ನಿರಂತರ ಜ್ಯೋತಿ ಅಂತ ಈಗ ಆಗ ಒಂದು 7 ವರ್ಷ ಆತ್ರಿ. ಅವಾಗ ಮಳೆ ಅದು ಆದಾಗ ಕೆಬಿ ಯಾವ ಸೌಂಡ್ ಕೊಡುತ್ತೋ? ಇದು ಸತ್ತಿಗೆ. ಇನ್ನು ಬೆಂಕಿಯನ್ನು ಗಮನಿಸಿದ ಸ್ಥಳೀಯರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಕೆಇಬಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದ್ರು. ಆದರೆ ಬೆಂಕಿ ನಂದಿಸುವ ವೇಳೆಗೆ ಮನೆ ಮತ್ತು ಅದರಲ್ಲಿದ್ದ ಎಲ್ಲಾ ವಸ್ತುಗಳು ಸಂಪೂರ್ಣವಾಗಿ ನಾಶವಾಗಿದ್ವು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.